ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ CBSE 7ನೇ ತರಗತಿಯ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಪಂಚಮಃ ಪಾಠ ಸೇವಾಹಿ ಪರಮೋ ಧರ್ಮ. ಈ ಪಾಠದ ಅಭ್ಯಾಸ ಭಾಗವನ್ನ ಈಗ ನೋಡೋಣ ಕನ್ನಡದ ವಿವರಣೆಯೊಂದಿಗೆ. ಮೊದಲನೇ ಪ್ರಶ್ನೆ: ಅಧೋಲಿಖಿತಾನಾಂ ಪ್ರಶ್ನಾನಾಂ ಏಕಪದೇನ ಪದದ್ವಯೇನ ವಾ ಉತ್ತರಾಣಿ ಲಿಖಂತು. ಒಂದೋ ಎರಡೋ ಪದಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ: ಕಹ ಪ್ರಸಿದ್ಧ ಚಿಕಿತ್ಸಕ ಆಸೀತ್. ಪ್ರಸಿದ್ಧ ಚಿಕಿತ್ಸಕರು ಯಾರಾಗಿದ್ದರು ಅಂತಂದ್ರೆ ನಾಗಾರ್ಜುನ. ಎರಡನೇದು: ಅನ್ಯಸ್ಮಿನ್ ದಿವಸೆ ಕೌ ಆಗತೌ. ಮತ್ತೊಂದು ದಿನ ಯಾರು ಇಬ್ಬರು ಬಂದರು ಅಂದ್ರೆ ದ್ವೌ ಯುವಕೌ, ಇಬ್ಬರು ಯುವಕರು ಬಂದರು. ಕಹ ಖಿನ್ನಃ ಆಸೀತ್. ಯಾರು ದುಃಖಿತನಾಗಿದ್ದ ಅಂದ್ರೆ ದ್ವಿತೀಯ ಯುವಕಃ. ರುಗ್ಣಸ್ಯ ಪರಿಸ್ಥಿತಿ ಕಥಂ ಆಸೀತ್. ರೋಗಿಯ ಪರಿಸ್ಥಿತಿಯು ಹೇಗೆ ಇದ್ದಿತ್ತು ಅಂದ್ರೆ ಶೋಚನೀಯ ಆಸೀತ್, ಬಹಳ ಶೋಚನೀಯವಾಗಿತ್ತು. ನಾಗಾರ್ಜುನ ಸಹಾಯಕ ರೂಪೇಣ ಕಂ ಚಿತವಾನ್. ನಾಗಾರ್ಜುನರು ಸಹಾಯಕರನ್ನಾಗಿ ಯಾರನ್ನ ಆಯ್ಕೆ ಮಾಡಿದರು ಅಂತಂದ್ರೆ ದ್ವಿತೀಯಂ ಯುವಕಂ, ಎರಡನೇ ಯುವಕನನ್ನ ಆಯ್ಕೆ ಮಾಡಿದರು. ಕಾಂ ವಿನಾ ಚಿಕಿತ್ಸಕ ನ ಭವತಿ. ಯಾವುದಿಲ್ಲದಿದ್ದರೆ ಒಬ್ಬ ಚಿಕಿತ್ಸಕನಾಗಲು ಸಾಧ್ಯವಿಲ್ಲ ಅಂತಂದ್ರೆ ಸೇವಾ ಭಾವನಾಂ ವಿನ, ಸೇವೆ ಎನ್ನುವ ಭಾವನೆ ಇಲ್ಲದಿದ್ದರೆ ಒಬ್ಬ ಚಿಕಿತ್ಸಕನಾಗುವುದಕ್ಕೆ ಸಾಧ್ಯವಿಲ್ಲ. ನಾಗಾರ್ಜುನ ಯುವಕೌ ಕೇನ ಮಾರ್ಗೇಣ ಗಂತುಂ ಸೂಚಿತವಾನ್. ನಾಗಾರ್ಜುನರು ಆ ಇಬ್ಬರು ಯುವಕರನ್ನ ಯಾವ ದಾರಿಯಲ್ಲಿ ಹೋಗುವುದಕ್ಕೆ ಸೂಚಿಸಿದರು ಅಂದ್ರೆ ರಾಜಮಾರ್ಗೇಣ, ರಾಜಮಾರ್ಗದಲ್ಲಿ ಹೋಗುವಂತ ಹೇಳಿ ಅವರು ಸೂಚಿಸಿದರು. ಮುಂದಿನ ಪ್ರಶ್ನೆ: ಅಧೋಲಿಖಿತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರಂ ಲಿಖಂತು. ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ. ಅಹೋರಾತ್ರಂ ನಾಗಾರ್ಜುನ ಕುತ್ರ ಕಾರ್ಯಂ ಕರೋತಿ ಸ್ಮ. ಹಗಲಿರುಳು ನಾಗಾರ್ಜುನರು ಎಲ್ಲಿ ಕೆಲಸವನ್ನ ಮಾಡ್ತಿದ್ರು ಅಂತಂದ್ರೆ ಅಹೋರಾತ್ರಂ ನಾಗಾರ್ಜುನ ಪ್ರಯೋಗಶಾಲಾಯಾಂ ಕಾರ್ಯಂ ಕರೋತಿ ಸ್ಮ. ತಮ್ಮ ಪ್ರಯೋಗಶಾಲೆಯಲ್ಲಿ, ತಮ್ಮ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಉತ್ತರ. ನಾಗಾರ್ಜುನ ಮಹಾರಾಜಂ ಕಿಂ ನಿವೇದಿತವಾನ್. ನಾಗಾರ್ಜುನರು ಮಹಾರಾಜರಿಗೆ ಏನು ವಿಜ್ಞಾಪಿಸಿಕೊಂಡರು ಅಂತಂದ್ರೆ ನಾಗಾರ್ಜುನ ಮಹಾರಾಜಂ, ಮಹಾರಾಜ ಮಮ ಚಿಕಿತ್ಸಾ ಕಾರ್ಯಾಯ ಏಕಃ ಸಹಾಯಕಃ ಅವಶ್ಯಕಃ ಇತಿ ನಿವೇದಿತವಾನ್. ಏನು ಅಂತಂದ್ರೆ ಅವರ ಚಿಕಿತ್ಸೆಯ ಕೆಲಸಕ್ಕೋಸ್ಕರ ಒಬ್ಬ ಸಹಾಯಕ ಬೇಕು, ಒಬ್ಬ ಅಸಿಸ್ಟೆಂಟ್ ಬೇಕು ಅಂತ ಹೇಳಿ ಅವರು ನಿವೇದಿಸಿಕೊಂಡರು. ಪ್ರಥಮ ಯುವಕ ಕಥಂ ಕಾರ್ಯಂ ಕೃತವಾನ್. ಮೊದಲನೇ ಯುವಕ ಹೇಗೆ ಕೆಲಸವನ್ನ ಮಾಡ್ತಿದ್ದ ಅಂತಂದ್ರೆ ಪ್ರಥಮ ಯುವಕ ಪಿತುಃ ಉದರವೇದನಾಯಾಹ ಮಾತುಃ ಚ ಜ್ವರಸ್ಯ ಚಿಕಿತ್ಸಾಂ ತ್ಯಕ್ತ್ವಾ ಯಂತ್ರವತ್ ಕಾರ್ಯಂ ಕೃತವಾನ್. ಏನ್ ಮಾಡ್ತಿದ್ದ? ತಂದೆಯವರ ಉದರ ಶೂಲೆ, ಉದರ ವೇದನೆ ಮತ್ತು ತಾಯಿಯ ಜ್ವರ, ಅದರ ಚಿಕಿತ್ಸೆ ವಿಷಯವನ್ನ ಬಿಟ್ಟು ಯಂತ್ರದ ಹಾಗೆ, ಒಂದು ರೋಬಾಟ್, ಒಂದು ಮಿಷಿನ್ನಿನ ಹಾಗೆ ಕೆಲಸ ಮಾಡ್ತಿದ್ದ ಅಂತ ಹೇಳಿ. ದ್ವಿತೀಯ ಯುವಕ ರಾಜಮಾರ್ಗೆ ರೋಗಿಣಂ ದೃಷ್ಟ ಕಿಂ ಕೃತವಾನ್. ಎರಡನೇ ಯುವಕನು ರಾಜಮಾರ್ಗದಲ್ಲಿ ರೋಗಿಯನ್ನು ನೋಡಿ ಏನು ಮಾಡಿದ ಅಂತಂದ್ರೆ ದ್ವಿತೀಯ ಯುವಕ ರಾಜಮಾರ್ಗೆ ರೋಗಿಣಂ ದೃಷ್ಟ ಸ್ವಗೃಹಂ ಆನೀಯ ತಸ್ಯ ಸೇವಾಂ ಕೃತವಾನ್. ಆ ರೋಗಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಸೇವೆಯನ್ನು ಮಾಡ್ದ ಅಂತ ಹೇಳಿ. ಸೇವಾಯಾಹ ಭಾವನಾ ಅಂಬಿನ ಕಿಂ ನ ಭವೇತ್. ಸೇವಾ ಭಾವನೆ ಇಲ್ಲದಿದ್ದರೆ ಏನಾಗಲು ಸಾಧ್ಯವಿಲ್ಲ ಅಂತಂದ್ರೆ ಸೇವಾಯಾಹ ಭಾವನಾಂ ವಿನ ಚಿಕಿತ್ಸಕ ನ ಭವೇತ್. ಚಿಕಿತ್ಸಕ ಅಂದ್ರೆ ವೈದ್ಯನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇದಕ್ಕೆ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಷಯಗಳು. ರಸಾಯನಂ ಇತಿ ಶಬ್ದ ಆಯುರ್ವೇದ ಶಾಸ್ತ್ರೆ ಔಷಧಂ ಇತ್ಯಸ್ಮಿನ್ ವಿಷಯೇ ಪ್ರಯುಜ್ಯತೆ. ರಸಾಯನ ಎನ್ನುವ ಪದವನ್ನ ಆಯುರ್ವೇದ ಶಾಸ್ತ್ರದಲ್ಲಿ ಔಷಧಿಯ ಅರ್ಥದಲ್ಲಿ ಬಳಸಲಾಗುತ್ತದೆ. ಹಾಗಾಗಿ ಈ ಪಾಠದಲ್ಲಿ ಎಲ್ಲೆಲ್ಲಿ ರಸಾಯನ ಅನ್ನೋ ಪದ ಬಂತೋ ಅಲ್ಲೆಲ್ಲ ಔಷಧಿ ಅಂತ ನಾವು ತಗೊಬೇಕು ಅರ್ಥವನ್ನ ಅಂತೇಳಿ ಹೇಳ್ತಿದ್ದಾರೆ. ಮುಂದಕ್ಕೆ ಕೆಲವು ವ್ಯಾಕರಣ ವಿಷಯಗಳು. ಈ ಕ್ತವತು ಪ್ರತ್ಯಯ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ತವತು ಪ್ರತ್ಯಯವನ್ನ ಭೂತಕಾಲದ ಅರ್ಥದಲ್ಲಿಯೂ ಬಳಸಲಾಗುತ್ತದೆ ಅಂತ ಇಲ್ಲಿ ಬರ್ತಿದ್ದಾರೆ. ಈ ಕ್ತವತು ಅನ್ನೋದು ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ರೂಪಗಳನ್ನು ತಾಳುತ್ತೆ ಮತ್ತು ವಚನದ ಪ್ರಕಾರ ಏಕವಚನ, ದ್ವಿವಚನ, ಬಹುವಚನ ಇವುಗಳಲ್ಲೂ ಕೂಡ ಬೇರೆ ಬೇರೆ ರೂಪಗಳನ್ನ ತಾಳುತ್ತಿದ್ದು. ಪುಲ್ಲಿಂಗದಲ್ಲಿ ಪಠ್ ಅಂದ್ರೆ ಓದು, ಪಠಿತವಾನ್ ಅಂದ್ರೆ ಭೂತಕಾಲದಲ್ಲಿ
ಓದಿದನು ಏಕವಚನದಲ್ಲಿ, ಪಠಿತವಂತಹ ಅಂದ್ರೆ ಓದಿದರು ಬಹುವಚನದಲ್ಲಿ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಪಠಿತವತಿ ಏಕವಚನದಲ್ಲಿ, ಪಠಿತವತ್ಯ ಬಹುವಚನದಲ್ಲಿ. ಈಗ ಇಲ್ಲೇನ್ ಕೊಟ್ಟಿದ್ದಾರೆ, ಈ ಹಸಿರು ಬಣ್ಣದ ಡಬ್ಬದಲ್ಲಿರುವವೆಲ್ಲವೂ ಕೂಡ ಪದಗಳು ಪುಲ್ಲಿಂಗ ಪ್ರಯೋಗಗಳು. ಸಹ ಪಠಿತವಾನ್ ಅವನು ಓದಿದನು. ಅದೇ ಈ ನೀಲಿ ಬಣ್ಣದ ಡಬ್ಬದಲ್ಲಿರುವಂತವೆಲ್ಲ ಸ್ತ್ರೀಲಿಂಗ ಪ್ರಯೋಗಗಳು. ಸಾ ಪಠಿತವತಿ ಅಂದ್ರೆ ಅವಳು ಓದಿದಳು. ಛಾತ್ರ ಪಠಿತವಾನ್ ಅಂದ್ರೆ ವಿದ್ಯಾರ್ಥಿಯು ಓದಿದನು. ರಾಧಿಕಾ ಪಠಿತವತಿ ರಾಧಿಕೆಯು ಓದಿದಳು. ಛಾತ್ರಾಹ ಪಠಿತವಂತಹ ಅಂದ್ರೆ ಹುಡುಗರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಓದಿದರು. ಬಾಲಿಕಾಹ ಪಠಿತವತ್ಯ ಹುಡುಗಿಯರು ಓದಿದರು ಅಂದ್ರೆ ಬಹುವಚನ ಇದು. ತ್ವಂ ಪಠಿತವಾನ್ ನೀನು ಓದಿದೆ. ಹಾಗಾಗಿ ಅವರ ಮುಂದೆ ಇರುವವನು ಯಾರು ಅಂತಂದ್ರೆ ಒಬ್ಬ ಹುಡುಗ ಅಥವಾ ಒಬ್ಬರು ಗಂಡಸರು. ತ್ವಂ ಪಠಿತವತಿ ಸ್ತ್ರೀಲಿಂಗ ಪ್ರಯೋಗ. ಅವ್ರ ಮುಂದೆ ಇರೋವರು ಒಬ್ಬ ಹುಡುಗಿ ಆಗಿರಬಹುದು ಅಥವಾ ಒಬ್ಬ ಸ್ತ್ರೀ ಆಗಿರಬಹುದು. ಅಹಂ ಪಠಿತವಾನ್ ನಾನು ಓದಿದೆ ಅಂತ ಒಬ್ಬ ಹುಡುಗ ಹೇಳ್ತಿದ್ದಾನೆ. ಅಹಂ ಪಠಿತವತಿ ಅಂತ ಒಬ್ಳು ಹುಡುಗಿ ಹೇಳ್ತಿದ್ದಾಳೆ. ಹಾಗಾಗಿ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ ಮತ್ತು ವಚನದಲ್ಲಿ ಈ ತವತು ಪ್ರತ್ಯಯ ವ್ಯತ್ಯಾಸವಾಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ವರ್ತಮಾನ ಕಾಲದ ಕ್ರಿಯಾಪದವನ್ನ ಭೂತಕಾಲಕ್ಕೆ ಸ್ಮ ಅನ್ನು ಉಪಯೋಗಿಸಿ ಬದಲಿಸಬಹುದಾಗಿದೆ. ಗೋವಿಂದ ಹಸತಿ ಅಂತಂದ್ರೆ ಗೋವಿಂದನು ನಗುತ್ತಾನೆ ಅಂತ ಹೇಳಿ ಅರ್ಥ. ಗೋವಿಂದ ಹಸತಿ ಸ್ಮ ಅಂದ್ರೆ ಗೋವಿಂದನು ನಕ್ಕನು ಅಂದ್ರೆ ಭೂತಕಾಲ ಆಗೋಯ್ತಿದು. ಬರೀ ಒಂದು ಸ್ಮ ಅಂತ ಪದವನ್ನ ಸೇರಿಸಿದರೆ ಈ ಒಂದು ವಾಕ್ಯ ಭೂತಕಾಲ ವಾಕ್ಯವಾಗಿ ಪರಿವರ್ತಿತವಾಗತ್ತೆ ಅನ್ನೋದನ್ನ ನಾವು ಇವಾಗ ನೋಡಿದ್ವಿ. ಸ್ಮ ಅನ್ನೋದು ಅವ್ಯಯ ಪದ. ಇನ್ನು ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ಮೊದಲನೇ ಕಾಲಂನಲ್ಲಿ ಕೆಲವು ಧಾತುಗಳನ್ನ ಕೊಟ್ಟಿದ್ದಾರೆ. ಎರಡನೇ ಕಾಲಂನಲ್ಲಿ ಲಟ್ಲಕಾರ ಅಂದ್ರೆ ವರ್ತಮಾನ ಕಾಲ ಪ್ರಯೋಗ ಪ್ರಥಮ ಪುರುಷ ಏಕವಚನದಲ್ಲಿ. ಕಡೇ ಕಾಲಂನಲ್ಲೂ ಕೂಡ ಅದೇ ಪದವೇ ಬರುತ್ತೆ. ಗಚ್ಚತಿ ಗಚ್ಚತಿ ಆದ್ರೆ ಒಂದು ಸ್ಮ ಸೇರಿಸಿದ್ದಾರೆ. ಸ್ಮ ಅನ್ನು ಸೇರಿಸಿದ ಮೇಲೆ ಅದು ಭೂತಕಾಲ ಪ್ರಯೋಗವಾಗೋಯ್ತು. ನೋಡಿ, ಗಚ್ಚತಿ ಗಚ್ಚತಿ ಸ್ಮ, ಲಿಖತಿ ಲಿಖತಿ ಸ್ಮ. ಹೀಗೆ ಈ ಮೂರನೇ ಕಾಲಂನಲ್ಲಿ ಲಂಗ್ಲಕಾರ ಅಂದ್ರೆ ಭೂತಕಾಲ ರೂಪ ಇದು. ಅಗಚ್ಚತ್ ಮತ್ತೆ ಗಚ್ಚತಿ ಸ್ಮ ಎರಡಕ್ಕೂ ಒಂದೇ ಅರ್ಥ. ಇನ್ ಮುಂದಕ್ಕೆ ಈ ಎರಡು ಕಾಲಂಗಳಲ್ಲಿ ತವತು ಪ್ರತ್ಯಯಗಳು, ಒಂದು ಪುಲ್ಲಿಂಗ ಒಂದು ಸ್ತ್ರೀಲಿಂಗ. ಗತವಾನ್ ಗತವತಿ. ಹಾಗಾಗಿ ಗಮ್ ಧಾತು, ಗಮ್ ಅಂದ್ರೆ ಹೋಗು ಅಂತ ಹೇಳಿ, ಗಚ್ಚತಿ ಅಗಚ್ಚತ್ ಗತವಾನ್ ಗತವತಿ ಗಚ್ಚತಿ ಸ್ಮ. ಲಿಖ್ ಅಂದ್ರೆ ಬರೆ ಅಂತ ಹೇಳಿ ಬರೆಯುವಂಥದ್ದು. ಲಿಖತಿ ಲಿಖತ್ ಲಿಖಿತವಾನ್ ಲಿಖಿತವತಿ ಲಿಖತಿ ಸ್ಮ. ಗಾ ಅಂದ್ರೆ ಹಾಡುವಂಥದ್ದು. ಗಾಯತಿ ಅಗಾಯತ್ ಗೀತವಾನ್ ಗೀತವತಿ ಗಾಯತಿ ಸ್ಮ. ಆ ಅಂತಂದ್ರೆ ಕುಡಿಯೋದು. ಪಿಬತಿ ಅಪಿಬತ್ ಪೀತವಾನ್ ಪೀತವತಿ ಪಿಬತಿ ಸ್ಮ. ಶ್ರು ಅಂತಂದ್ರೆ ಕೇಳಿಸಿಕೊಳ್ಳೋದು. ಶೃಣೋತಿ ಅಶೃಣೋತ್ ಕೃತವಾನ್ ಕೃತವತಿ ಶೃಣೋತಿ ಸ್ಮ. ದಾ ಅಂದ್ರೆ ಕೊಡೋದು. ದದಾತಿ ಅದದಾತ್ ದತ್ತವಾನ್ ದತ್ತವತಿ ದದಾತಿ ಸ್ಮ. ಜ್ಞಾ ಅಂದ್ರೆ ತಿಳಿದುಕೊಳ್ಳುವುದು. ಜಾನಾತಿ ಅಜಾನಾತ್ ಜ್ಞಾತವಾನ್ ಜ್ಞಾತವತಿ ಜಾನಾತಿ ಸ್ಮ. ಕೃ ಅಂದ್ರೆ ಮಾಡು. ಕರೋತಿ ಅಕರೋತ್ ಕೃತವಾನ್ ಕೃತವತಿ ಕರೋತಿ ಸ್ಮ. ದೃಶ್ ಅಂದ್ರೆ ನೋಡೋದು. ಪಶ್ಯತಿ ಅಪಶ್ಯತ್ ದೃಷ್ಟವಾನ್ ದೃಷ್ಟವತಿ ಪಶ್ಯತಿ ಸ್ಮ. ಥ ಅಂದ್ರೆ ನಿಲ್ಲುವುದು. ತಿಷ್ಠತಿ ಅತಿಷ್ಠತ್ ಸ್ಥಿತವಾನ್ ಸ್ಥಿತವತಿ ತಿಷ್ಠತಿ ಸ್ಮ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಈ ಒಂದು ಕಾಲಂನಲ್ಲಿರುವ ಪದಗಳೆಲ್ಲವೂ ಕೂಡ ವರ್ತಮಾನ ಕಾಲ ಪದಗಳು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಪದಗಳು. ಈ 4 ಕಾಲಂಗಳಲ್ಲಿರೋ ಪದಗಳೆಲ್ಲವೂ ಕೂಡ ಭೂತಕಾಲದ ಪದಗಳು. ಉದಾಹರಣೆಗೆ ಅಗಾಯತ್ ಗೀತವಾನ್ ಗೀತವತಿ ಗಾಯತಿ ಸ್ಮ ಎಲ್ಲವೂ ಕೂಡ ಭೂತಕಾಲದ ಅರ್ಥಗಳನ್ನೇ ಕೊಡುವಂತವುಗಳು. ಹಾಗಾಗಿ ಈ ಒಂದು ಕಾಲಂ ವರ್ತಮಾನ ಕಾಲ, ಪಕ್ಕದಲ್ಲಿರುವ ಈ 4 ಕಾಲಂಗಳು ಭೂತಕಾಲದ ಪದಗಳು. ಮುಂದಕ್ಕೆ ಮೂರನೇ ಪ್ರಶ್ನೆ. ಉದಾಹರಣ ಅನುಸಾರಂ ಅಧೋಲಿಖಿತಾನಾಂ ಪದಾನಾಂ ಸ್ತ್ರೀಲಿಂಗ ರೂಪಾಣಿ ಲಿಖಂತು. ಉದಾಹರಣೆ ಪ್ರಕಾರ ಸ್ತ್ರೀಲಿಂಗ ರೂಪಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರೋದೆಲ್ಲವೂ ಕೂಡ ಪುಲ್ಲಿಂಗ ರೂಪಗಳು. ನಾವು ಇಲ್ಲಿ ಸ್ತ್ರೀಲಿಂಗದ ಏಕವಚನ ರೂಪ, ಇಲ್ಲಿ ಸ್ತ್ರೀಲಿಂಗದ ಬಹುವಚನ ರೂಪವನ್ನ ಬರೀಬೇಕು. ಪಠಿತವಾನ್ ಪಠಿತವತಿ ಪಠಿತವತ್ಯಃ, ಗತವಾನ್ ಗತವತಿ ಗತವತ್ಯಃ, ಲಿಖಿತವಾನ್ ಲಿಖಿತವತಿ ಲಿಖಿತವತ್ಯಃ, ಖಾದಿತವಾನ್ ಖಾದಿತವತಿ ಖಾದಿತವತ್ಯಃ, ಕ್ರೀಡಿತವಾನ್ ಕ್ರೀಡಿತವತಿ ಕ್ರೀಡಿತವತ್ಯಃ. ಕ್ರೀಡ್ ಅಂತಂದ್ರೆ ಆಟ ಆಡು ಅಂತ ಹೇಳಿ. ಹಸಿತವಾನ್ ಹಸಿತವತಿ ಹಸಿತವತ್ಯಃ, ನಿವೇದಿತವಾನ್ ನಿವೇದಿತವತಿ ನಿವೇದಿತವತ್ಯಃ, ಸೂಚಿತವಾನ್ ಸೂಚಿತವತಿ ಸೂಚಿತವತ್ಯಃ.
ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಈ ಒಂದು ಡಬ್ಬದಲ್ಲಿರೋ ಪದಗಳೆಲ್ಲವೂ ಕೂಡ ಪುಲ್ಲಿಂಗ ಪದಗಳು. ಈ ಡಬ್ಬದಲ್ಲಿರುವ ಪದಗಳೆಲ್ಲವೂ ಕೂಡ ಸ್ತ್ರೀಲಿಂಗ ಪದಗಳು. ಪಠಿತವಾನ್ ಪುಲ್ಲಿಂಗ ಪದ, ಪಠಿತವತಿ, ಪಠಿತವತ್ಯ ಇವುಗಳು ಸ್ತ್ರೀಲಿಂಗ ಪದಗಳು. ಮುಂದಿನ ಪ್ರಶ್ನೆ, ಉದಾಹರಣ ಅನುಸಾರಂ ಅಧೋಲಿಖಿತಾನಾಂ ಪದಾನಾಂ ಪುಂಲಿಂಗ ರೂಪಾಣಿ ಲಿಖಂತು. ಉದಾಹರಣೆ ಪ್ರಕಾರ ಪುಲ್ಲಿಂಗ ರೂಪವನ್ನ ಬರೆಯಿರಿ ಅಂತ ಹೇಳಿ ಈ ಕಾಲಂನಲ್ಲೆಲ್ಲ ಸ್ತ್ರೀಲಿಂಗ ರೂಪಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪುಲ್ಲಿಂಗ ಏಕವಚನ, ಇಲ್ಲಿ ಪುಲ್ಲಿಂಗ ಬಹುವಚನ ರೂಪಗಳನ್ನ ಬರೀಬೇಕು. ಪಠಿತವತಿ, ಪಠಿತವಾನ್, ಪಠಿತವಂತಹ, ಕೃತವತಿ, ಕೃತವಾನ್, ಕೃತವಂತಹ, ದೃಷ್ಟವತಿ, ದೃಷ್ಟವಾನ್, ದೃಷ್ಟವಂತಹ, ದತ್ತವತಿ, ದತ್ತವಾನ್, ದತ್ತವಂತಹ, ಪ್ರಕ್ಷಾಲಿತವತಿ, ಪ್ರಕ್ಷಾಲಿತವಾನ್, ಪ್ರಕ್ಷಾಲಿತವಂತಹ, ಪ್ರಕ್ಷಾಲಿತವಾನ್ ಅಂತಂದ್ರೆ ತೊಳೆದನು ಅಂತ ಹೇಳಿ, ಪ್ರಕ್ಷಾಲಿತವತಿ ಅಂದ್ರೆ ತೊಳೆದಳು ಅಂತ. ಧಾವಿತವತಿ, ಧಾವಿತವಾನ್, ಧಾವಿತವಂತಹ, ಧಾವ್ ಅಂತಂದ್ರೆ ಓಡಿದನು, ಓಡಿದಳು ಅಂತ ಹೇಳಿ. ಇಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ ಈ ಒಂದು ಡಬ್ಬದಲ್ಲಿರೋ ಪದಗಳೆಲ್ಲವೂ ಕೂಡ ಸ್ತ್ರೀಲಿಂಗ ಪದಗಳು. ಪಠಿತವತಿ, ಕೃತವತಿ, ಹಾಗೆ ಈ ಡಬ್ಬದಲ್ಲಿ ಇರುವ ಪದಗಳು ಪಠಿತವಾನ್, ಪಠಿತವಂತಹ ಮುಂತಾದ ಪದಗಳು ಪುಂಲಿಂಗ ಪದಗಳು. ಮುಂದಿನ ಪ್ರಶ್ನೆ, ಉದಾಹರಣ ಅನುಸಾರಂ ವಾಕ್ಯಾನಿ ಪರಿವರ್ತಯಂತು. ಉದಾಹರಣೆ ಪ್ರಕಾರ ವಾಕ್ಯಗಳನ್ನ ಪರಿವರ್ತಿಸಿರಿ ಅಂತ ಹೇಳಿ. ಅಂದ್ರೆ ತವತು ಪ್ರತ್ಯಯವನ್ನ ಬಳಸಿ ವರ್ತಮಾನ ಕಾಲದ ವಾಕ್ಯಗಳನ್ನ ಭೂತಕಾಲಕ್ಕೆ ಪರಿವರ್ತಿಸುವುದೇ ಈ ಪ್ರಶ್ನೆ. ಇಲ್ಲಿ ಕೊಟ್ಟಿದ್ದಾರೆ, ಪಿತಾ ಕಷಾಯಂ ಪಿಬತಿ, ಪಿತಾ ಕಷಾಯಂ ಪೀತವಾನ್, ಇದು ಭೂತಕಾಲ ಪ್ರಯೋಗ ಆಯ್ತು ತವತು ಪ್ರತ್ಯಯದೊಂದಿಗೆ. ಅಹಂ ಪುಸ್ತಕಂ ನಯಾಮಿ, ಅಹಂ ಪುಸ್ತಕಂ ನೀತವಾನ್, ನೀತವತಿ. ಇದೇನಿದು? ಒಂದ್ ಕಡೆ ಒಂದೇ ಕೊಟ್ಟಿದ್ದಾರೆ, ಇಲ್ಲಿ ಎರಡು ಕೊಟ್ಟಿದ್ದಾರೆ ಅಂತಂದ್ರೆ ಪಿತಾ ಅನ್ನುವಂಥದ್ದು ಪುಲ್ಲಿಂಗ ಪದ, ಹಾಗಾಗಿ ಪೀತವಾನ್ ಅನ್ನೋದು ಪುಲ್ಲಿಂಗ ಪ್ರಯೋಗ. ಇಲ್ಲಿ ಅಹಂ ಅನ್ನೋದು ಸ್ತ್ರೀಲಿಂಗಕ, ಅದು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳಕ್ಕಾಗಲ್ಲ. ಅದು ಒಬ್ಬ ಹುಡುಗ ಹೇಳ್ತಾ ಇದ್ರೆ ನೀತವಾನ್ ಅಂತ ಹೇಳ್ತಾನೆ, ಅದೇ ಒಬ್ಬ ಹುಡುಗಿ ಹೇಳ್ತಾ ಇದ್ರೆ ನೀತವತಿ ಅಂತ ಹೇಳ್ತಾಳೆ. ನಾವು ಇದಕ್ಕೆ ಉತ್ತರಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಯುವಕಃ ಆಪಣಂ ಗಚ್ಚತಿ ಅಂದ್ರೆ ಯುವಕಃ ಆಪಣಂ ಗತವಾನ್, ಗತವತಿ. ನಿಮಗೊಂದು ಕೆಲ್ಸ, ಇವಾಗ ನಾನು ಕೊನೆಯಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇನ್ನು ಕೆಲವೇ ನಿಮಿಷಗಳಲ್ಲಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಈ ಎರಡು ಆಯ್ಕೆಗಳಲ್ಲಿ ಗತವಾನ್ ಮತ್ತು ಗತವತಿ ಈ ಆಯ್ಕೆಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀವು ನಿಮ್ಮ ಪುಸ್ತಕದಲ್ಲಿ, ನೋಟ್ ಪುಸ್ತಕದಲ್ಲಿ ಬರ್ಕೋಬೇಕು. ಯುವಕಃ ಆಪಣಂ ಗತವಾನ್, ಗತವತಿ, ಯಾವ್ದೋ ಒಂದು ಸರಿ ಯಾವ್ದೋ ಒಂದು ತಪ್ಪು. ಮುಂದಕ್ಕೆ ಸಹ ರೋಟಿಕಾಂ ಖಾದತಿ, ಸಹ ರೋಟಿಕಾಂ ಖಾದಿತವಾನ್, ಖಾದಿತವತಿ, ಯಾವ್ದೋ ಒಂದು ತಪ್ಪಿದ್ರಲ್ಲಿ ನೀವು ಪುಸ್ತಕದಲ್ಲಿ ಬರ್ಕೋಬೇಕು. ಮಹಿಳಾ ವಸ್ತ್ರಂ ದದಾತಿ, ಮಹಿಳಾ ವಸ್ತ್ರಂ ದತ್ತವಾನ್, ದತ್ತವತಿ. ಬಾಲಕಃ ದ್ವಿಚಕ್ರಿಕಾತಃ ಪತತಿ, ಬಾಲಕಃ ದ್ವಿಚಕ್ರಿಕಾತಃ ಪತಿತವಾನ್, ಪತಿತವತಿ. ಪಿತಾಮಹಿ ಚಲಚ್ಚಿತ್ರಂ ಪಶ್ಯತಿ, ಪಿತಾಮಹಿ ಚಲಚ್ಚಿತ್ರಂ ದೃಷ್ಟವಾನ್, ದೃಷ್ಟವತಿ. ಅಹಂ ಗೃಹಪಾಠಂ ಲಿಖಾಮಿ, ಅಹಂ ಗೃಹಪಾಠಂ ಲಿಖಿತವಾನ್, ಲಿಖಿತವತಿ. ತ್ವಂ ಕುತ್ರ ಗಚ್ಚಸಿ, ತ್ವಂ ಕುತ್ರ ಗತವಾನ್, ಗತವತಿ. ಅಶ್ವಾಹವನೆ ಧಾವಂತಿ, ಅಶ್ವಾಹವನೆ ಧಾವಿತವಂತಹ, ಧಾವಿತವತ್ಯಃ. ಬಾಲಿಕಾಃ ಶೀಘ್ರಂ ಆಗಚ್ಚಂತಿ, ಬಾಲಿಕಾಃ ಶೀಘ್ರಂ ಆಗತವಂತಹ, ಆಗತವತ್ಯಃ. ವಯಂ ಸಮುದ್ರತೀರೆ ಪಯೋಹಿಮಂ ಖಾದಾಮಃ, ವಯಂ ಸಮುದ್ರತೀರೆ ಪಯೋಹಿಮಂ ಖಾದಿತವಂತಹ, ಖಾದಿತವತ್ಯಃ. ನೀವು ಎಲ್ಲ ಉತ್ತರಗಳನ್ನು ಬರ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಇವಾಗ ಯಾವ ತಪ್ಪು ಯಾವ ಸರಿ ಅಂತ ನೋಡೋಣ. ಯುವಕಃ ಗತವಾನ್, ಗತವತಿ ಅನ್ನೋದು ಸ್ತ್ರೀಲಿಂಗ ಪ್ರಯೋಗ, ಅದು ತಪ್ಪದು. ಸಹ ಪುಲ್ಲಿಂಗ, ಖಾದಿತವಾನ್, ಖಾದಿತವತಿ ತಪ್ಪು. ಮಹಿಳಾ ದತ್ತವಾನ್ ಅನ್ನೋದು ತಪ್ಪು, ಯಾಕೆಂದ್ರೆ ಮಹಿಳಾ ಅನ್ನೋದು ಸ್ತ್ರೀಲಿಂಗ ಪದ, ದತ್ತವತಿ ಅನ್ನೋದು ಸರಿ. ಬಾಲಕಃ ಪತಿತವಾನ್ ಪುಲ್ಲಿಂಗ ಪ್ರಯೋಗ, ಪತಿತವತಿ ತಪ್ಪು. ಪಿತಾಮಹಿ ದೃಷ್ಟವಾನ್ ತಪ್ಪು, ದೃಷ್ಟವತಿ ಸರಿ. ಅಹಂ ಗೃಹಪಾಠಂ ಲಿಖಿತವಾನ್, ಲಿಖಿತವತಿ ಎರಡೂ ಸರಿಯಾಗಿವೆ. ಇದು ಒಂದು ಹುಡುಗ ಹೇಳ್ತಾ ಇದ್ರೆ ಲಿಖಿತವಾನ್, ಒಂದು ಹುಡುಗಿ ಹೇಳ್ತಾ ಇದ್ರೆ ಇದು ಲಿಖಿತವತಿ. ತ್ವಂ ಕುತ್ರ ಗತವಾನ್, ಗತವತಿ ಎರಡೂ ಸರಿಯಾಗಿವೆ. ಯಾಕೆ ಅಂತಂದ್ರೆ ಎದುರುಗಡೆ ನಿಂತಿರೋರು ಯಾರಿದ್ದಾರೋ ಅವರನ್ನ ಉದ್ದೇಶಿಸಿ ಮಾತಾಡ್ತಿರುವಂತದ್ದು. ಅವನು ಹುಡುಗ ಆಗಿದ್ರೆ ಗತವಾನ್, ಅವಳು ಹುಡುಗಿ ಆಗಿದ್ರೆ ಗತವತಿ. ಅಶ್ವಾಹ ಪುಲ್ಲಿಂಗ ಪದ, ಧಾವಿತವಂತಹ, ಧಾವಿತವತ್ಯಃ ತಪ್ಪು. ಬಾಲಿಕಾಃ ಸ್ತ್ರೀಲಿಂಗ ಪದ, ಆಗತವತ್ಯಃ ಸರಿ. ವಯಂ ಅನ್ನೋದು ನಾವೆಲ್ಲರೂ ಅಂತ ಹೇಳಿ, ನಾವೆಲ್ಲರೂ ಗಂಡಸರೇ ಆಗಿದ್ರೆ ಖಾದಿತವಂತಹ ಅನ್ನೋದು ಸರಿ, ನಾವೆಲ್ಲರೂ ಹೆಂಗಸರಾಗಿದ್ರೆ ಖಾದಿತವತ್ಯಃ ಅನ್ನೋದು ಸರಿ. ಎರಡೂ ಪ್ರಯೋಗಗಳು ಸರಿಯಾದ ಪ್ರಯೋಗಗಳೇ ಆಗಿವೆ. ಇಲ್ಲಿ ಗಮನಿಸಬೇಕಾದದ್ದು ಏನು, ಈ ಹಸಿರು ಡಬ್ಬದಲ್ಲಿರುವ ವಾಕ್ಯಗಳೆಲ್ಲವೂ ಕೂಡ ವರ್ತಮಾನ ಕಾಲದ ವಾಕ್ಯಗಳು, ಆದರೆ ಈ ನೀಲಿ ಡಬ್ಬದಲ್ಲಿರುವಂತಹ ವಾಕ್ಯಗಳೆಲ್ಲವೂ ಕೂಡ
ಕ್ತವತು ಪ್ರತ್ಯಯವನ್ನ ಬಳಸಿರುವಂತಹ ವಾಕ್ಯಗಳಾದ್ರಿಂದ ಎಲ್ಲವೂ ಕೂಡ ಭೂತಕಾಲದ ವಾಕ್ಯಗಳು. ಅದು ಮುಖ್ಯವಾಗಿ ಗಮನಿಸಬೇಕು. ಮುಂದಕ್ಕೆ ಈ ಪಠತಿ ಪಠತಿ ಸ್ಮ ಅನ್ನೋದನ್ನ ಇನ್ನೊಂದ್ಸತಿ ಒತ್ತಿ ಹೇಳ್ತಿದ್ದಾರೆ. ಇದರಲ್ಲಿ ಗೋವಿಂದ ಹಸತಿ ಗೋವಿಂದ ಹಸತಿ ಸ್ಮ. ಸ್ಮ ಅನ್ನೋ ಪದ, ಅದರ ಉಪಯೋಗ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂತೇನೆ. ಮೊದಲನೇ ವಾಕ್ಯ ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ಎರಡನೇ ವಾಕ್ಯ ಭೂತಕಾಲ ಪಾಸ್ಟ್ ಟೆನ್ಸ್. ಮುಂದಕ್ಕೆ ಅನುಚ್ಛೇದೆ ಕೋಷ್ಠಕೇಶು ಕೇಚನ ಧಾತವಃ ದತ್ತಾಹ ಸಂತಿ. ಇಲ್ಲಿ ಈ ಬ್ರಾಕೆಟ್ ಗಳಲ್ಲಿ ಕೆಲವು ಧಾತುಗಳನ್ನ ಕೊಟ್ಟಿದ್ದಾರೆ. ಉಪರಿ ದತ್ತಂ ಅವಧೇಯ ಅಂಶಂ ಪಠಿತ್ವಾ ಸ್ಮ ಇತಿ ಅವ್ಯಯ ಪದಂ ಉಪಯುಜ್ಯ ಅನುಚ್ಛೇದಂ ಪುನಃ ಲಿಖಂತು. ಮುಂಚೆ ಸ್ಮ ಅಂತ ಹೇಳಿದ್ನಲ್ಲ, ಅದರ ಒಂದು ಉಪಯೋಗವನ್ನ ಮಾಡಿ ವಾಕ್ಯಗಳನ್ನ ಪೂರ್ಣಗೊಳಿಸಿ ಅಂತ ಹೇಳಿ. ಎಲ್ಲವೂ ಕೂಡ ಭೂತಕಾಲದ ವಾಕ್ಯಗಳು ಅನ್ನೋದು ನಾವು ತಿಳ್ಕೊಬೇಕು. ಇಲ್ಲಿ ಒಂದು ಶೀರ್ಷಿಕೆಯನ್ನ ಬರಿ ಅಂತ ಹೇಳಿದ್ದಾರೆ, ಅದನ್ನ ಕಡೆಯಲ್ಲಿ ಬರೆಯೋಣ. ಕೃಷಕಃ ಪ್ರತಿದಿನಂ ಕೃಷಿ ಕ್ಷೇತ್ರಂ ಗಚ್ಚತಿ ಸ್ಮ. ಕೃಷಕಃ ಗಚ್ಚತಿ ಸ್ಮ ಅಂತಂದ್ರೆ ಇದು ಪ್ರಥಮ ಪುರುಷ ಏಕವಚನ ಪ್ರಯೋಗ. ಜಲಸೇಚನಂ ಕರೋತಿ ಸ್ಮ. ಕೀಟಾನಾಂ ನಿವಾರಣಾರ್ಥಂ ಜೈವೌಷಧಂ ಸ್ಥಾಪಯತಿ ಸ್ಮ. ಸ್ಥಾಪಯಿ ಅಂತಿದೆಯಲ್ಲ, ಸ್ಥಾಪಯತಿ ಸ್ಮ ಪ್ರಥಮ ಪುರುಷ ಏಕವಚನ. ಸಹ ಕೃಷಿ ಕಾರ್ಯಂ ಸಮ್ಯಕ್ ಜಾನಾತಿ ಸ್ಮ. ಇದು ಕೂಡ ಪ್ರಥಮ ಪುರುಷ ಏಕವಚನ. ಅತಃ ಅನ್ಯೇ ಕೃಷಕಾಃ ಸಂಶಯೇನ ಪೃಚ್ಛಂತಿ ಸ್ಮ. ಅನ್ಯೇ ಕೃಷಕಾಃ ಇದು ಬಹುವಚನ, ಹಾಗಾಗಿ ಪ್ರಥಮ ಪುರುಷ ಬಹುವಚನ ಇದು. ಸಹ ಸ್ವಾಭಿಮಾನೇನ ಜೀವತಿ ಸ್ಮ. ಅತಃ ಅಹಂ ಕೃಷಕಃ ಭೂಮಿಪುತ್ರಃ ಇತಿ ಸ್ವಾಭಿಮಾನಂ ವದತಿ ಸ್ಮ. ಅತಃ ಅಹಂ ಕೃಷಕಃ, ಅವನು ರೈತ ಹೇಳ್ತಿದ್ದಾನೆ ಅಂತಂದ್ರೆ ವದತಿ ಪ್ರಥಮ ಪುರುಷ ಏಕವಚನ. ಸಹ ಮತ್ತೆ ಪ್ರಥಮ ಪುರುಷ ಏಕವಚನ. ಕ್ಷೇತ್ರೇ ಗೋಮಯಂ ಯೋಜಯತಿ ಸ್ಮ. ಗೋಮಯ ಅಂತಂದ್ರೆ ಸಗಣಿ. ನತು ಕೃತಕಾನ್ ಪದಾರ್ಥಾನ್, ಕೃತಕವಾದ ಪದಾರ್ಥಗಳನ್ನ ಅವನು ಬಳಸಲ್ಲ ಅಂತ ಹೇಳ್ತಿದ್ದಾರೆ. ಅತಃ ವ್ರೀಹೇಹ ಗುಣವತ್ತ ಅಧಿಕ ಭವತಿ ಸ್ಮ. ಗುಣವತ್ತ ಅನ್ನೋದು ಏಕವಚನ ಪದ, ಹಾಗಾಗಿ ಭವತಿ ಅನ್ನೋದು ಏಕವಚನ ಪ್ರಥಮ ಪುರುಷ. ಜನಾಹ ಜಾಲಪುಟ ಮಾಧ್ಯಮೇನ ತಸ್ಯ ತಂಡುಲಂ ಕ್ರೀಣಂತಿ ಸ್ಮ. ಜನಾಹ ಅನ್ನೋದು ಬಹುವಚನ ಪದ, ಕ್ರೀಣಂತಿ ಪ್ರಥಮ ಪುರುಷ ಬಹುವಚನ. ಅಂದ್ರೆ ಆ ರೈತನ ಅಕ್ಕಿಯನ್ನ ವೆಬ್ಸೈಟ್ ಆನ್ಲೈನ್ ನಲ್ಲಿ ಜನರು ಕೊಂಡ್ಕೊಂತಾರೆ ಅಂತ ಹೇಳ್ತಾರೆ ಇಲ್ಲಿ. ಏವಂ ತಸ್ಯ ಪರಿವಾರಸ್ಯ ಸರ್ವೇ ಜನಾಃ ಕೃಷಿ ಕಾರ್ಯೇಣ ಸುಖಂ ಜೀವಂತಿ ಸ್ಮ. ಸರ್ವೇ ಜನಾಃ ಜೀವಂತಿ, ಹೀಗಾಗಿ ಪ್ರಥಮ ಪುರುಷ ಬಹುವಚನ. ಸ ಸರ್ವಾನ್ ವದತಿ ಸ್ಮ. ಕೃಷಕಃ ನ ದೀನಃ ನ ಚ ದರಿದ್ರಃ ಪರಂ ಸರ್ವೇಷಾಂ ಪೋಷಕಃ. ಅವನು ಎಲ್ಲರಿಗೂ ಹೇಳ್ತಾನೆ, ಪ್ರಥಮ ಪುರುಷ ಏಕವಚನ. ಕೃಷಕನಾದಂಥವನು, ರೈತನಾದಂಥವನು ದೀನ ದರಿದ್ರನ ಅಲ್ವೇ ಅಲ್ಲ, ಎಲ್ಲರ ಪೋಷಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು. ಇದಕ್ಕೆ ಶೀರ್ಷಿಕೆ ಕೃಷಕಸ್ಯ ಜೀವನಂ ಅಂತ ನಾನ್ ಕೊಟ್ಟಿದ್ದೇನೆ. ನೀವು ನಿಮ್ಮ ಕ್ರಿಯಾಶೀಲತೆ ಕ್ರಿಯೇಟಿವಿಟಿಯನ್ನ ಉಪಯೋಗಿಸಿ ಯಾವ ಟೈಟಲ್ ಅನ್ನ, ಯಾವ ಶೀರ್ಷಿಕೆಯನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ನನಗೆ ತೋರಿಸಿ ಕೊಟ್ರೆ ನಾನು ಅದನ್ನ ಸಂತೋಷದಿಂದ ಓದ್ತೇನೆ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಮುಂದಿನ ಪಾಠದೊಂದಿಗೆ. ಯೂಟ್ಯೂಬ್ ಅಮರ ಭಾರತ ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.